ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮಕ್ಕೆ ಸ್ವಾಗತ. GSS ಮಾಧ್ಯಮದಲ್ಲಿ ನಾವೀಗಾಗಲೇ ಭಾರತ ಅಂದರೆ ಏನು, ಇಲ್ಲಿಯ ಆಚಾರ ವಿಚಾರಗಳು, ಈ ನೆಲದ ಒಂದು ಹಿನ್ನೆಲೆ, ಇದ್ರ ಬಗ್ಗೆ ಒಂದಷ್ಟು ಗ್ಲಿಂಪ್ಸನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ. ನೀವು ನೋಡಿದ್ದೀರಾ, ಹಬ್ಬ ಹರಿದಿನ ಇರ್ಬೋದು, ಆಚರಣೆಗಳಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ದ ಸೆಲಿಬ್ರೇಷನ್, ಏನಾದರೂ ಆಗಲಿ ನಮ್ಮ ಮಣ್ಣಿನ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಶ್ರೇಷ್ಠ ಭಾರತದ ಅಡಿಯಲ್ಲಿ ಈಗಾಗಲೇ ಎಷ್ಟೋ ಜನ ವೀರರು ನಮ್ಮ ನೆಲಕ್ಕಾಗಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿರೋ ವಿಚಾರಗಳನ್ನು ಕೂಡ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ನಮ್ಮ ಭಾರತ ಅಂದಾಗ ಒಂದು ಶ್ರೇಷ್ಠವಾದ ವಿಚಾರವನ್ನು ತೆಗೆದುಕೊಂಡು ಹೋಗುತ್ತೆ. ಒಂದು ಉನ್ನತವಾದ ವಿಚಾರಗಳನ್ನು ಇಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಒಂದಷ್ಟು ಜನರೇಷನ್ಸಿಂದ ಅದನ್ನು ಫಾಲೋ ಮಾಡ್ಕೊಳ್ತಾನೆ ಬಂದಿದ್ದೀವಿ ಪ್ರಶ್ನಾತೀತವಾಗಿ. ಹಾಗಾದರೆ ಈ ಭಾರತೀಯತೆ ಏನು, ಶ್ರೇಷ್ಠ ಭಾರತ ಯಾಕಾಗಿದೆ ನಮ್ಮ ಭಾರತ, ಇದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಯೋಗಾತ್ಮ ಶ್ರೀಹರಿ ಅವರಿದ್ದಾರೆ. ಅವರನ್ನ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಭಾರತ ನಮ್ಮ ದೇಶ, ಶ್ರೇಷ್ಠ ಭಾರತ ಅಂತ ನಾವು ನಮ್ಮ ಒಂದು ಟೈಟಲ್ನ ಇಟ್ಟಿದ್ದೀವಿ. ಯಾಕಂದರೆ ಭಾರತ ಇವತ್ತು ನೋಡಿದ್ರೆ ಪ್ರೆಸೆಂಟ್ ಸಿನಾರಿಯೋನಲ್ಲಿ ವಿಶ್ವಗುರು ಅಂತ ಕೂಡ ಕರೆಯಲ್ಪಡ್ತಾ ಇದೆ. ಎಲ್ಲರೂ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ. ಟಾಕ್ ಆಫ್ ದ ಟೌನ್, ದಂಗ್ ಟಾಕ್ ಆಫ್ ದ ನೇಷನ್, ಟಾಕ್ ಆಫ್ ದ ವರ್ಲ್ಡ್. ಭಾರತ ಭಾರತ ಭಾರತ, ಪ್ರತಿಯೊಂದು ದೇಶನೂ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ವಿಶ್ವಗುರು ಆಗಿದೆ ಇವತ್ತು. ಇಂಥ ಶ್ರೇಷ್ಠವಾದ ಭಾರತದಲ್ಲಿ ನಾವು ಹಿಂದುತ್ವ ಅನ್ನೋ ಒಂದು ವಿಚಾರ ಬರುತ್ತೆ. ಹಿಂದುತ್ವ ಡಾಮಿನೆಂಟ್, ಅದನ್ನ ಹಿಂದೂ ರಾಷ್ಟ್ರ ಅಂತ ಕೂಡ ಕರೀತಾರೆ. ಹಿಂದುತ್ವ ಅನ್ನೋದು ಪ್ರಿಡಾಮಿನೆಂಟ್ ಆಗಿದೆ. ಏನಿದು ಹಿಂದುತ್ವ? ವಾಟ್ ಈಸ್ ಹಿಂದೂಯಿಸಮ್ ಅಂತ ನೀವು ಹೇಳ್ತೀರಾ? ಭಾರತ ಅನ್ನಕ್ಕೊಂದು ಅರ್ಥ ಕೊಡೋಣ. ಡೆಫಿನಿಷನ್ ಆಫ್ ಭಾರತ: ಭಾವ, ರಾಗ, ತಾಳ. ಇದು ತುಂಬ ಹಿಂದಿನ ಈ ಭಾವದಲ್ಲೇ ಬಂದಿರೋವಂಥದ್ದು, ಒಂದು ಅದ್ಭುತವಾದ ರಾಗದಲ್ಲಿ ಬಂದಿರೋವಂಥದ್ದು, ಅದಕ್ಕೆ ಒಳ್ಳೆ ತಾಳ ಇರೋವಂಥದ್ದು ಇದೇ ಭಾರತ. ಎಷ್ಟು ಚೆನ್ನಾಗಿದೆ ಈ ಡೆಫಿನಿಷನ್. ಈಗ ಇದು ಎಷ್ಟು ವರ್ಷದ ಹಿಂದೆ ಶುರು ಆಯಿತು? ನಮಗೆ ಸಿಕ್ಕೋ ಎವಿಡೆನ್ಸ್ ಪ್ರಕಾರ ರಾಮಾಯಣ ಓಲ್ಡೆಸ್ಟ್ ಅಂತಂದ್ರೆ, ಅದಕ್ಕಿಂತ ಹಿಂದೆನೂ ಇದೆ. ಅಂದರೆ ಒಂದು 12ರಿಂದ 15,000 ವರ್ಷಗಳ ಹಿಂದಿನ ಹಿಸ್ಟ್ರಿಯನ್ನು ನಾವು ಲೆಕ್ಕ ಹಾಕ್ಬೋದು, ಎವಿಡೆನ್ಸ್ ಸಿಗುತ್ತೆ. ಈಗ ರಾಮಾಯಣ ನಡೆದಿರೋದು ಯಾವಾಗ ಅಂತಂದರೆ ಬಹುಶಃ ಅರೌಂಡ್ ಒಂದು 7,000 8,000 ಇಯರ್ಸ್ BC-ನಲ್ಲಿ ಇದೆ. ಎವಿಡೆನ್ಸ್ ಸಿಕ್ಕಿದೆ. ಆರ್ಕಿಯೋಲಾಜಿಕಲ್ ಎವಿಡೆನ್ಸ್ ಸಿಗುತ್ತೆ, ಕೃಷ್ಣನ ಎವಿಡೆನ್ಸ್ ಸಿಗುತ್ತೆ, ದ್ವಾರಕೆಯ ಎವಿಡೆನ್ಸ್ ಸಿಗುತ್ತೆ. ಹಾಗೆ ರಾಮಾಯಣದ ರಾಮಸೇತುವಿನ ಎವಿಡೆನ್ಸ್ ಸಿಗುತ್ತೆ. ಇದು ನಾಸಾದಲ್ಲಿ ಕೂಡ ಇವತ್ತು ಎವಿಡೆನ್ಸ್ ಆಗಿ ಬಂದಿದ್ದಾರೆ. ಈ ಎವಿಡೆನ್ಸ್ಗಳೆಲ್ಲ ಹಾಗೆ ಕ್ರೋಢೀಕರಿಸಿದ್ರೆ ರಾಮ ಹುಟ್ಟಿದ ದಿನ, ರಾಮ ಸತ್ತ ದಿನ, ಇದೆಲ್ಲವೂ ಎವಿಡೆನ್ಸ್ ಸಿಗುತ್ತೆ. ಇವತ್ತು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಯಾರಿಗೆ ಬೇಕಾದ್ರೂ ಸಿಗುತ್ತೆ. ಸೊ ರಾಮ ಹುಟ್ಟಿದ್ನ ಅಂದರೆ ಇದ್ದ, ಪ್ರೂಫ್ ಇದೆ. ಕೃಷ್ಣ ಹುಟ್ಟಿದ್ದ ಇದ್ದ, ಪ್ರೂಫ್ ಇದೆ. ಅಂದರೆ ಭಾರತ ಅವಾಗಲೇ ನಾವಿನ್ನೂ ಈಗ ನಾವೇನೋ ಕಂಡುಬಿಡ್ತಾ ಇದ್ದೀವಿ ಅಂದ್ಕೊಂಡ್ರೆ, ಅಥವಾ ಪ್ರಪಂಚ ಕಂಡುಬಿಡ್ತಾ ಇದೆ ಅಂದ್ಕೊಂಡ್ರೆ, ಆವಾಗಲೇ ಹೈಯೆಸ್ಟ್ ಟೆಕ್ನಾಲಜೀಸ್ ಇತ್ತು. ಪುಷ್ಪಕ ವಿಮಾನ ಆವತ್ತಿಂದಿತ್ತು. ಅಂದರೆ ಬಹುಶಃ ಅದಕ್ಕೂ 10,000 ವರ್ಷದ ಹಿಂದೂ ಇರಬಹುದು. ವಾಸ್ತು ಫಾರ್ ದ 21st ಸೆಂಚುರಿ ಅಂತ ಒಬ್ಬರು ಭರತ್ ಭೂಷಣ್ ಪುರಿ ಅಂತ, ಡೆಲ್ಲಿಯ ಆರ್ಕಿಟೆಕ್ಚರ್ ಸ್ಕೂಲಿನ ಪಿತಾಮಹ, ಅವರು ಒಂದು ಕಡೆ ಕೋಟ್ ಮಾಡ್ತಾರೆ, ಇಡೀ ವರ್ಲ್ಡ್ಗೆ ಒಂದು 50,000 ವರ್ಷದ ಹಿಸ್ಟ್ರಿ ಇದೆ ಅಂತ. ಬಹುಶಃ ಇಷ್ಟು ಕಲ್ಚರ್ಸಿನ ಮಧ್ಯದಲ್ಲಿ ಎಲ್ಲ ಕಲ್ಚರ್ಗಳು ಸತ್ತೋಗಿದೆ. ಈಜಿಪ್ಷಿಯನ್, ಬೆಬಿಲೋನಿಯನ್, ಈ ಮಾಯಾ, ಇನ್ಕಾ, ಯಾವ್ಯಾವುದಿದೆ ಅದು ಎಲ್ಲವೂ ಸತ್ತು ಹೋಗಿದೆ. ಇಲ್ಲ, ಜಾಗಗಳಿದೆ, ಅದರ ಕಲ್ಚರ್ಸ್ ಇಲ್ಲ. ತುಂಬ ಓಲ್ಡೆಸ್ಟ್ ಕಲ್ಚರ್ ಉಳ್ಕೊಂಡಿರೋದು ಯಾವುದು ಅಂತಂದರೆ ಒಂದು ಚೈನೀಸು, ಒಂದು ಇಂಡಿಯನ್. ನಮಗೆ ಕಾಣುವಂಥದ್ದು. ಈಗ ನಾವು ಇಂಡಿಯನ್ ಅಂತ ಇವತ್ತು ಕರಿತಾ ಇದ್ದೀವಿ, ಭಾರತೀಯ ಕಲ್ಚರ್. ಇದಕ್ಕೆ ಹಿಂದೂ ಅನ್ನೋದು ಹೆಂಗೆ ಬಂತು? ಸಿಂಧೂ ನದಿಯ ತೀರದಲ್ಲಿ ಶುರುವಾಗಿದ್ದ ಈ ಸಂಸ್ಕೃತಿಯಿಂದ ನಾವು ಅದನ್ನು ಸಿಂಧುವಿಂದ ಹಿಂದೂ ಹಾಗೆ ಬಂದಿರುವಂಥದ್ದು. ತಪ್ಪ ಅಂದರೆ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ಬೇಕಾದಷ್ಟು ಹೆಸರುಗಳು ಚೇಂಜ್ ಆಗಿದೆ. ಹಾಗಾಗಿ ಸಿಂಧು ಅಂದರೂ ಪರವಾಗಿಲ್ಲ, ಹಿಂದೂ ಅಂದರೂ ಪರವಾಗಿಲ್ಲ. ಕಾಂಟ್ರವರ್ಸೀಸ್ ಬೇಡ. ಇವತ್ತು ಎಷ್ಟೋ ಜನ ನಾವು ಇಂಡಿಯಾ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಇಂಡಿಯಾ ಅನ್ನೋದು ಸಿಂಧು ಅನ್ನೋಕ್ಕೆ ಬರಲಿಲ್ಲ, ಹಿಂದೂ ಅನ್ನೋಕ್ಕೆ ಬರಲಿಲ್ಲ. ಹಾಗಾಗಿ ಇವತ್ತಿನ ಮೆಜಾರಿಟಿ ಕಂಪನಿಗಳನ್ನು ನೋಡಿದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್, ಭಾರತ್ ಇದೆ, ಹಿಂದೂಸ್ತಾನ್ ಇದೆ. ಹೀಗೆ ನಾವು ನಮಗೆ ತೋಚಿದ ಎಲ್ಲ ಹೆಸರುಗಳನ್ನು, ಒಳ್ಳೆಯ ಉತ್ಪ್ರೇಕ್ಷೆ ಕೊಡುವಂಥ ಹೆಸರುಗಳನ್ನು ನಾವು ಜೋಡಿಸ್ಕೊಂಡ್ರು. ಸೊ ಹಾಗಾದರೆ ಈ ಭಾರತೀಯ ಕಲ್ಚರ್ ಏನು ಅಂತ, ಯಾಕೆ ಇಷ್ಟು ವರ್ಷ
ಒಂದು 15-20 ಸಾವಿರ ವರ್ಷದ ಆಕ್ರಮಗಳ ನಂತರವೂ ಯಾಕೆ ಈ ಹಿಂದುತ್ವ ಅಥವಾ ಈ ಭಾರತೀಯತೆಯ ಕಲ್ಚರ್ ಉಳ್ಕೊಂಡಿದೆ? ಇಷ್ಟು ವರ್ಷದಲ್ಲಿ ಇದು ನಶಿಸಿ ಹೋಗಬೇಕಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ? ಇದು ಎಲ್ಲರಿಗೂ ಉದ್ಭವ ಆಗೋ ಪ್ರಶ್ನೆ. ಸಮಾನತೆ ಇಲ್ಲದೆ ಇರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು, ಮಾಡಿಫಿಕೇಶನ್ಸ್ ಟೈಮ್ಲಿ ಆಗದೆ ಇರಬಹುದು. ಆದರೆ ಇಷ್ಟೆಲ್ಲದರ ನಡುವೆ ಯಾಕೆ ನಮ್ಮದು ಉಳ್ಕೊಂಡಿದೆ? ಅಮೇರಿಕನ್ ಪದ್ಧತಿ ತಗೊಂಡ್ರೆ ಅದು 400 ವರ್ಷದ ಹಿಂದಿಂದ ಅಷ್ಟೇ. ಇನ್ನು ಯಾವುದೇ ಜಗತ್ತಿನ ಯಾವುದೇ ತಗೊಂಡ್ರು ಕೂಡ ಬ್ರಿಟಿಷ್ ಅವ್ರದ್ದು ಕೂಡ 1000 ವರ್ಷದ ಹಿಸ್ಟ್ರಿ ಇದೆ ಅಷ್ಟೆ. ಯಾಕೆ ನಮ್ಮದು ಇಷ್ಟು ಪವರ್ಫುಲ್ ಆಗಿ ಉಳ್ಕೊಂಡಿದೆ? ಯಾಕೆ ಅಳಿಸ್ತಾ ಇಲ್ಲ, ಬೆಳೀತಾ ಇದೆ? ಯಾಕೆ ಅಂದರೆ ಬಹುಶಃ ಇದರಲ್ಲಿರುವಂಥ ಸಿಂಪ್ಲಿಫೈಡ್ ಫಾರ್ಮುಲಾಸ್ ಇದೆ. ನಾನು ಅರ್ಥ ಮಾಡ್ಕೊಂಡಿರೋ ಅಷ್ಟು ಒಂದು ಪರ್ಸನಲ್ ವೆಲ್ನೆಸ್ ಬೇಕು ಯಾವಾಗೂ. ನನಗೆ ಬದುಕೋದಕ್ಕೆ ನನಗೊಂದು ಪರ್ಸನಲ್ ವೆಲ್ನೆಸ್ ಬೇಕು. ನಾನು ಆರೋಗ್ಯವಾಗಿದ್ದೀನಿ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದೀನಿ, ಅದೊಂದು ವೆಲ್ನೆಸ್. ಹಾಗೆ ಸೋಷಿಯೋ ವೆಲ್ನೆಸ್ ಬೇಕು, ಹಾಗೆ ಕಂಟ್ರಿ ವೆಲ್ನೆಸ್ ಬೇಕು. ಇಷ್ಟು ಜನ ಆಕ್ರಮಣಕಾರರಾಗಿ ಇಲ್ಲಿಗೆ ಬಂದ ಮೇಲೂ ಕೂಡ ಒಂದಷ್ಟು ವರ್ಷಗಳ ನಂತರ ಅವ್ರು ನಮ್ಮವರಾಗೆ ಬೆರೆತೋದ್ರಲ್ಲ. ಅಂದರೆ ಅರ್ಥ ಏನು? ಇಲ್ಲಿ ಅದೆಲ್ಲವನ್ನು ತಡೆದಿಟ್ಕೊಳ್ಳುವ ಶಕ್ತಿ ಇದೆ ಅಂತ. ಅಂದ್ರೆ ಇಲ್ಲಿ ವಾಸಿಸುವ ಜನರು ಕೂಡ ಗೊತ್ತಿಲ್ಲದೇನೋ ಅದನ್ನೆಲ್ಲ ಫಾಲೋ ಮಾಡ್ತಾರೆ ಅಂತ, ನ್ಯಾಚುರಲಿ. ಒಂದು ಉದಾಹರಣೆ, ನಮಗೆ ಜ್ವರ ಬರುತ್ತೆ, ಚಿಕ್ಕನ್ನಿಂದ ಬರುತ್ತೆ, ಮಕ್ಕಳಿಗೆ ಬರ್ತಾ ಇದೆ. ಈ ಬರ್ತಾ ಇರುವ ಜ್ವರದಲ್ಲಿ ಏನಾಗುತ್ತೆ, ನಾವು ಹೋಗಿ ಒಂದು ಇಂಜೆಕ್ಷನ್ ಕೊಡಿಸ್ತೀವಿ, ಔಷಧಿ ಕೊಡಿಸ್ತೀವಿ. ಒಂದು 4-5 ದಿನಗಳು ಹೊಸ ವೈರಸ್ ಹಳೆ ವೈರಸ್ಗಳ ಜೊತೆ ಹೊಡೆದಾಡುತ್ತೆ. ಆದರೆ ಒಟ್ಟಾಗತ್ತೆ. ಒಂದು 7ನೇ ದಿನ ಆದಮೇಲೆ ಆ ವೈರಸ್ಸನ್ನು, ಒಳಗಡೆ ಇರೋ ವೈರಸ್ಸನ್ನು ಅಬ್ಸರ್ವ್ ಮಾಡಿಕೊಂಡು ನೀನು ನಮ್ಮಲ್ಲಿ ಒಬ್ಬನಾಗಿ ಇರು ಅಂತ ಹೇಳುತ್ತೆ. ಈಗ ಇಲ್ಲಿಗೆ ಡಚ್, ಪೋರ್ಚುಗೀಸ್, ಫ್ರೆಂಚ್, ಬ್ರಿಟಿಷ್, ಮೊಘಲ್ಸ್, ಅಲೆಕ್ಸಾಂಡರಿಂದ ಹಿಡಿದು ಇವೆಲ್ಲವೂ ಕೂಡ ಏನಾಯಿತು, ಇವರೆಲ್ಲ ಬಂದರು, ಆಕ್ರಮಣಕಾರರಾಗೇ ಬಂದರು. ಆಮೇಲೆ ಇಲ್ಲಿನ ಪದ್ಧತಿಗೆ ಮಾರು ಹೋಗಿ ಇಲ್ಲೇ ನಿಂತರು. ಅವ್ರು ನಿಲ್ಲೋದಕ್ಕೆ ಜಾಗ ನಾವೇ. ನಮ್ಮಲ್ಲಿ ಇನ್ನೊಂದು ಸಂಸ್ಕೃತಿ ಏನಿತ್ತಂದರೆ, ಬಾ ಸಂಘರ್ಷನೂ ಮಾಡೋ, ಹೊಡೆದಾಡೋ, ಆದರೂ ನಿನ್ನನ್ನು ಅಕ್ಸೆಪ್ಟ್ ಮಾಡ್ತೀವಿ. ಈ ಪದ್ಧತಿ ಎಲ್ಲೂ ಇಲ್ಲ. ಇಲ್ಲಿಂದ ಚೈನಾಗೆ ಹೋದರೆ ಚೈನಾದಲ್ಲಿ ಟೂರಿಸ್ಟ್ ಆಗಿ ಹೋಗ್ಬೋದೇ ಹೊರತು ಚೈನಾದಲ್ಲಿ ಅಲ್ಲಿ ಹೋಗಿ ಸೆಟ್ಲ್ ಆಗ್ಲಿಕ್ಕೆ ಆಗಲ್ಲ. ಅಮೆರಿಕಾದಲ್ಲಿ ಒಂದು ಹೊಸ ಪದ್ಧತಿ ಇದೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ಯಾವುದೇ ರಿಸೋರ್ಸ್ ಪರ್ಸನ್ ಬಂದರೆ ಅಕ್ಸೆಪ್ಟ್ ಮಾಡ್ಕೋತಾರೆ. ನಮ್ಮ ಬರೀ ರಿಸೋರ್ಸ್ ಪರ್ಸನ್ ಅಲ್ಲ, ಯಾರೋ ತಾಣ ಹುಡ್ಕೊಂಡು ಬಂದರೂ ಅಕ್ಸೆಪ್ಟ್ ಮಾಡ್ಕೋತೀವಿ, ಬೇರೆ ಊರಿಂದ ಬಂದರೂ ಅಕ್ಸೆಪ್ಟ್ ಮಾಡ್ಕೋತೀವಿ, ಬೇರೆ ರಾಜ್ಯದಿಂದ ಬಂದರೆ ಅಕ್ಸೆಪ್ಟ್ ಮಾಡ್ತೀವಿ, ಆಶ್ರಯ ಕೊಡ್ತೀವಿ. ಅವ್ರ ಉಪಯೋಗಕ್ಕೆ ಬರ್ತಾರೆ ಅಂತಲೇ ಏನಿಲ್ಲ. ಸೊ ಹಾಗೆ ಈ ಕಲ್ಚರ್ ಹೀಗೆ ಉಳ್ಕೊಂಡಿದೆ. ಲಾ, ಇದನ್ನ ಹಿಂದೂ ಧರ್ಮ ಅಂತಂದರೆ ನಮ್ಮ ಇಂಡಿಯನ್ ಲಾ ಇದೆ, ಬ್ರಿಟಿಷರಿಂದ ಎರವಲ್ ತಗೊಂಡಿರೋದು. ಟೈಮ್ಲಿ ಪ್ರತಿಯೊಂದು ಲಾನು ಒಂದೊಂದು ಆ್ಯಕ್ಟು ಅಮೆಂಡ್ ಆಗುತ್ತೆ. ಇಟ್ಸ್ ಧರ್ಮ ಅಂದರೆ ಲಾ ಅಷ್ಟೇ. ದ ಲಾ ಆಫ್ ದ ಲ್ಯಾಂಡ್ ಇಸ್ ಕಾಲ್ಡ್ ಧರ್ಮ. ನಮ್ಮ ಭಾರತದಲ್ಲಿ ಅವಾಗ ನಾವಿದ್ದಾಗ, ಅಂದರೆ ಒರಿಜಿನಲಿ ಇವ್ರು ಯಾರು ಇನ್ವೇಷನ್ಸ್ ಮಾಡದೇ ಇದ್ದಾಗ ಒಂದು ಪದ್ಧತಿ ಇತ್ತಲ್ಲ, ಅದು ಧರ್ಮ, ಅದು ಹಿಂದೂ ಧರ್ಮ. ಇನ್ವೇಷನ್ ಆಯಿತು, ಜನ ಬಂದರು, ಹೊಡೆಸ್ಕೊಂಡ್ರು, ಸತ್ತರು, ನಮ್ಮನ್ನು ಸಾಯಿಸಿದ್ರು. ಇದೆಲ್ಲ ಮಾಡಿದ ಮೇಲೂ ಇವರೆಲ್ಲ ಹೊಸದಾಗಿ ನಮ್ಮಲ್ಲಿ ಬಂದು ಉಳ್ಕೊಂಡ್ರು. ಆವಾಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವು ಮಾಡಿಫಿಕೇಷನ್ಸ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸೊ ಹಾಗಾಗಿ ಮಾಡಿಫಿಕೇಷನ್ಸ್ ಆಗದೇ ಇರುವಾಗ ಹಿಂದೂ ಧರ್ಮದಲ್ಲಿ ಒಂದು ಸಣ್ಣ ಅಲ್ಲಲ್ಲಲ್ಲೇ ಲೂಪ್ ಹೋಲ್ಸು ಸಿಕ್ತು. ಈಗ ನಮ್ಮವರು ಹೊಸಬರನ್ನ ಅಕ್ಸೆಪ್ಟ್ ಮಾಡಬೇಕಾ? ಸಾಧಾರಣ ಅತ್ತೆ ಸೊಸೆಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲಪ್ಪ. 25 ವರ್ಷ ಒಬ್ಳಿರ್ತಾಳೆ, ಅವಳ ಎಕ್ಸಿಸ್ಟೆನ್ಸ್ಗೆ ಧಕ್ಕೆ ಬರುತ್ತೆ, ಸೊಸೆ ಬಂದರೆ ಧಕ್ಕೆ ಆಗುತ್ತೆ, ಹೊಸ ಕಲ್ಚರ್ ಬರುತ್ತೆ. ಅತ್ತೆ ರೆಡಿಯಾಗಿಲ್ಲ, ಸೊಸೆ ರೆಡಿಯಾಗಿಲ್ಲ. ಇವತ್ತೇನಾದರೂ ಫ್ರಿಕ್ಷನ್ಸ್ ಆಗ್ತಾ ಇದೆ ಅಂದರೆ ಇದಕ್ಕೆ ಕಾರಣ ಏನಂತಂದರೆ ಈ ಮೀಡಿಯೇಟರ್ಸ್ ಇಲ್ಲ, ಈ ಸೋಷಿಯೋ ರಿಫಾರ್ಮಿಂಗ್ ಮೀಡಿಯೇಟರ್ಸ್ ಇಲ್ಲ. ಎಲ್ಲರೂ ರಿಫಾರ್ಮರ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ, ಆದರೆ ಅಡ್ವೊಕೇಟ್ಸ್ ಆಗಿದ್ದಾರೆ, ಯಾರೂ ಜಡ್ಜ್ಮೆಂಟ್ಸ್ ಕೊಡ್ತಾ ಇಲ್ಲ. ಹಿಂದೆ ಏನಾಗ್ತಾ ಇತ್ತು ಅಂತ, ಈ ಕಬೀರರು, ಆಚಾರ್ಯರು, ಸಂತರು, ಇವ್ರ ಕೆಲಸ ಏನಿತ್ತಂತಂದರೆ ಸಮಾಜನ ಸುತ್ತಿ ಅಲ್ಲಲ್ಲಲ್ಲೇ ನೆಗೆಟಿವ್ ಏನೇನು ನಡೀತಾ ಇದೆ ಸಮಾಜದಲ್ಲಿ ಅದನ್ನೆಲ್ಲ ತೊಗೊಂಬಂದು ತಿದ್ದೋಕ್ಕೆ ಮುಂಚೆ ವಾದ ಮಾಡೋರು, ಬೇರೆಯವ್ರ ಜೊತೆ, ಪಂಡಿತರ ಜೊತೆ, ಅಲ್ಲಿನ ವಿದ್ಯಾವಂತರ ಜೊತೆ, ಅಲ್ಲಿನ ಅನುಭವಸ್ಥರ ಜೊತೆ ವಾದ ಮಾಡೋರು. ಪ್ರತಿ ವಾದದ ಎಂಡಲ್ಲಿ
ಯಾರು ವಾದವನ್ನು ತುಂಬ ಸ್ಪಷ್ಟವಾಗಿ ಮಂಡಿಸ್ತಾರೆ ಆ ವಾದವನ್ನು ಥಿಯರಿಯಾಗಿ ಇಲ್ಲಿಂದ ಮುಂದೆ ಪ್ರಾಕ್ಟೀಸ್ ಆಗಿ ಇಡಬೇಕಾಗ್ತಿತ್ತು. ವಿದ್ವತ್ ಸಭೆಗಳು ಅಂತ ಇರ್ತಾಯಿತ್ತು. ಯಾವುದೇ ಒಂದು ಕಲ್ಚರ್ 15-20 ಸಾವಿರ ವರ್ಷ ಆದಮೇಲೂ ಕೂಡ ಅದರ ಪರ ವಿರೋಧಗಳು ಇದ್ದೇ ಇರುತ್ತೆ. ಹಾಗೆ ಭಾರತೀಯತೆಗೂ ಅಥವಾ ಹಿಂದುತ್ವಕ್ಕೂ ಈ ಪರ ವಿರೋಧ ಇದ್ದೇ ಇದೆ. ಯಾವ ತಪ್ಪಲ್ಲ. ಭಾರತದಲ್ಲಿ ಒಂದು ಶಕ್ತಿ ಇದೆ, ಏನಂದರೆ ನಾವು ಶಾಂತಿ ಮಂತ್ರ ಹೇಳಿದ್ದೀವಿ. ಹಾಗೆ ಅಂತ ಶಕ್ತಿ ಮಂತ್ರ ಗೊತ್ತಿಲ್ವಾ ನಮಗೆ? ರಾಮ ಪೂಜೆ ಮಾಡ್ತಾನೆ, ರಾಮ ಶಾಂತಿ ದೂತ. ಆದರೆ ರಾವಣನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಬಂದಾಗ ಹಿಂಜರಿಯಲ್ಲ. ಸೊ ನಮ್ಮಲ್ಲಿ ಎರಡೂ ಪದ್ಧತಿಗಳಿದೆ, ಶಾಂತಿ ಮಂತ್ರ, ಶಕ್ತಿ ಮಂತ್ರ. ಒಂದು ವೆಹಿಕಲ್ಗೆ ಹೇಗೆ ಎಕ್ಸಲೇಟರ್ ಇರುತ್ತೆ, ಹೇಗೆ ಬ್ರೇಕ್ ಇರುತ್ತೆ, ಹಾಗೆ ನಮ್ಮ ಸಂಸ್ಕೃತಿಗೆ ಇದು ಎರಡೂ ಈಕ್ವಲ್ ಆಗಿ ಬಂದಿದೆ. ಹಾಗೆ ಭಾರತೀಯ ಸಂಸ್ಕೃತಿ ಹೇಗೆ ಅಂದರೆ ಸಂಘರ್ಷದ ಸಂಸ್ಕೃತಿ. ಒಳಗೂ ಸಂಘರ್ಷ, ಹೊರಗೂ ಸಂಘರ್ಷ, ಆದರೆ ಈ ಸಂಘರ್ಷಗಳ ಜೊತೆಲೇ ಬದುಕಿದ್ದೀವಿ ನಾವು. ಹಾಗಾಗಿ ಇಷ್ಟು ಕನ್ಸಿಸ್ಟೆಂಟ್ ಆಗಿ ಇಷ್ಟು ವರ್ಷಗಳಾದ್ರೂ ಉಳ್ಕೊಂಡ್ ನಮಗೆ ಯಾವಾಗ ಶಾಂತಿ ಇಟ್ಕೋಬೇಕು, ಯಾವಾಗ ಶಕ್ತಿ ತೋರಿಸ್ಬೇಕು, ಇದು ಎರಡೂ ಗೊತ್ತಿದೆ ನಮಗೆ. ಬರೀ ಶಾಂತಿ ಆಗಿಬಿಟ್ರೆ ಇಡೀ ವರ್ಲ್ಡ್ ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಡೋದು, ಇಲ್ಲಿನ ಎಲ್ಲ ಅಸೆಟ್ಸನ್ನು ತೊಗೊಂಡು ಹೊರಟೋಗೋದು ಹೋಗಿದ್ದಾರೆ. ಆದರೆ ಯಾವಾಗಲೂ ಒಂದು ಸಲ ಯಾರೋ ಒಬ್ಬರು ಎಚ್ಚೆತ್ಕೊಂಡಿದ್ದಾರೆ. ಸಂತರಾಗಿರ್ಬೋದು, ವೀರರಾಗಿರ್ಬೋದು, ರಾಜರಾಗಿರ್ಬೋದು, ಪಾಳೆಗಾರರಾಗಿರ್ಬೋದು, ಇಲ್ಲಿನ ಸಂಸ್ಕೃತಿಯನ್ನು ಉಳಿಸೋಕ್ಕೆ ಹೊಡೆದಾಡಿದ್ದಾರೆ. ಅವ್ರು ಸುಮ್ಮನೆ ಸೋತೋಗ್ಬಿಟ್ಟು ಒಪ್ಕೊಂಡ್ಬಿಡ್ಬೋದಾಗಿತ್ತಲ್ಲ. ಅಲೆಕ್ಸಾಂಡರ್ ಬಂದಾಗ, ಬ್ರಿಟಿಷರು ಬಂದಾಗ, ಆಯ್ತಪ್ಪ ನಾವೆಲ್ಲರೂ ನಿಮ್ಮವರೇ, ನಿಮ್ಮ ಥರನೇ ಕ್ರಿಶ್ಚಿಯನ್ನ ಕನ್ವರ್ಟ್ ಆಗಿಬಿಡ್ತೀವಿ, ಅಥವಾ ನಿಮ್ಮ ಸಂಸ್ಕೃತಿಗೆ ನಾವು ಕನ್ವರ್ಟ್ ಆಗಿಬಿಡ್ತೀವಿ. ಇಲ್ಲ, ಫ್ರಿಕ್ಷನ್ ಆಗೇ ಇತ್ತು. ಆ ಫ್ರಿಕ್ಷನ್ನಲ್ಲಿ ನಮ್ಮತನವನ್ನು ನಾವು ಉಳಿಸ್ಕೊಂಡ್ವಿ. ಕ್ರಮೇಣ ಆ ಸಂಸ್ಕೃತಿಗೆ ಹೊಸ ಸಂಸ್ಕೃತಿಯನ್ನು ಒಗ್ಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ಅದಕ್ಕೂ ಅವಕಾಶ, ಎರಡಕ್ಕೂ ಅವಕಾಶ ಇದೆ. ಹಾಗಾಗಿ ಭಾರತೀಯತೆ, ಹಿಂದೂ ಸಂಸ್ಕೃತಿ ಗ್ರೇಟ್ ಅಂತ.